ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನ ಪ್ರಶ್ನೆ ಮಾಡಿ ಸಿಎಂ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ಕೂಡ ನಡೆಯಿತು. ದೂರುದಾರರ ಪರ ವಕೀಲರು, ರಾಜ್ಯಪಾಲರ ವಕೀಲರು ಇವತ್ತು ತಮ್ಮ ವಾದ ಮಂಡನೆ ಮಾಡಿದ್ರು. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ, ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್, ಪ್ರದೀಪ್ ಪರ ಪ್ರಭುಲಿಂಗ ನಾವಡಗಿ ಹಾಗೂ ದೂರುದಾರ ಟಿಜೆ ಅಬ್ರಹಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡಿದ್ರು. ಘಟಾನುಘಟಿಗಳ ವಾದ ಆಲಿಸಿದ ಬಳಿಕ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿದೆ. ಸೋಮವಾರ ಮಧ್ಯಾಹ್ನ 2:15ಕ್ಕೆ ವಿಚಾರಣೆ ನಡೆಯಲಿದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಸಮಾಜದ ಶಾಂತಿ ಕದಡುತ್ತೆ, ದೊಡ್ಡ ಮಟ್ಟದಲ್ಲಿ ಗಲಭೆಗಳು ಆಗಬಹುದು ಅಂತ ಕಂಪ್ಲಿ ಶಾಸಕ ಗಣೇಶ್ ಹೇಳಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ಕೆಲಸ ಆಗಬಾರದು, 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಅಂತ ಗಣೇಶ್ ಹೇಳಿದ್ದಾರೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಮತ್ತು ಬಾಕಿ ಪ್ರಕರಣಗಳನ್ನು ರಾಜ್ಯಪಾಲರು ಇತ್ಯರ್ಥ ಮಾಡಬೇಕನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜಭವನ ಚಲೋ ಮಾಡ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರಿ ಮತ್ತು ಬಾಕಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಲ್ಲ ಅನ್ನೋಂಥದ್ದು ಗಂಭೀರವಾದಂಥ ಆರೋಪ ಮಾಡ್ತೀರಿ. ಆದರೆ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಸರ್. ಫಸ್ಟ್ ನೀವು ಇಡೀ ದೇಶದ ಇತಿಹಾಸ ತೆಗೆದುಕೊಂಡು ನೋಡ್ರಿ, ಇಡೀ ದೇಶದ್ದು ಈ ಥರ ಘಟನೆ ಎಲ್ಲನ ಯಾವುದನ್ನ ರಾಜ್ಯದಲ್ಲಿ ಆಗುತ್ತೆ ನೀವು ನೋಡ್ರಿ. ಇದು ದೇಶದಲ್ಲ, ಸಂಪೂರ್ಣವಾಗಿ ಒಬ್ಬ ಹಿಂದುಳಿದ ನಾಯಕ ಇವತ್ತೇನು ಮುಖ್ಯಮಂತ್ರಿ ಆಗೋದು ಈ BJP ಮತ್ತು ರಾಜ್ಯಪಾಲರು ಸಹಿಸ್ಕೊಂಬಕ್ಕಾಗ್ತಾಯಿಲ್ಲ. ಹಂಗಾಗಿ ಇದು ಭಾಳ ಒಂಥರ ಕೆಟ್ಟು ಪರಿಸ್ಥಿತಿನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ತಂದರೆ ಈ BJP ನಡೆ ಇದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಕುಮಾರಸ್ವಾಮಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು ಅನೇಕ ಪ್ರಕರಣಗಳಿದೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಇವಾಗಲೇ ವರ್ಷ 2-3 ವರ್ಷ ಆಯಿತು, ಆದರೂ ಕೂಡ ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ ಬಗ್ಗೆ ಈ ಥರ ನಡೆ ಭಾಳಷ್ಟು ಇಡೀ ರಾಜ್ಯದ ಬರೀ MLAಗಳು ಅನ್ನೋಂತಲ್ಲ, ಇಡೀ ರಾಜ್ಯದ ಜನತೆ ಕೂಡ ಭಾಳಷ್ಟು ವಿರೋಧ ಮಾಡ್ತಿದ್ದಾರೆ. ಪಕ್ಷದೊಳಗಡೆ ಈ ಪ್ರಕರಣ ಬಂದ ಬಳಿಕ ಒಂದಷ್ಟು ಜನ ಸಿಎಂ ಆಗೋಕೆ ಓಡಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ. ಸರ್, ಸಂಪೂರ್ಣವಾಗಿ 135 ಜನ ಸಿದ್ದರಾಮಯ್ಯ ಸರ್ ಬೆಂಬಲಕ್ಕಿದ್ದೇವೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ, ಅದ್ರ ಬೇರೆ ಇದೇನೇ ಇಲ್ಲ. 5 ವರ್ಷ ಕೆಳಗೆ ಅವ್ರು ಇಳಿಸಲೇಬಾರ್ದು ಅನ್ನೋಂಥದ್ದು ಅಂದ್ರೆ ಅಭಿಪ್ರಾಯ. ಪಕ್ಷ ಏನು ನಿರ್ಧಾರ ಮಾಡ್ತಿತ್ತು ಅದು ವೈಯಕ್ತಿಕವಾಗಿ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ. ಒಂದು ವೇಳೆ ಸರ್ ಈಗ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬೇರೆ ನಾಯಕರದ್ದು ಮತ್ತು CM ಅವ್ರದ್ದು ವಿರುದ್ಧ ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಕಾನೂನು ಹೋರಾಟ ಬೇರೆ ನಡೀತಾ ಇದೆ. ಕಾನೂನು ಹೋರಾಟ ಒಂದು ವೇಳೆ ವ್ಯತಿರಿಕ್ತವಾಗಿ ಬಂದಿದ್ದೆ ಆದಲ್ಲಿ ಶಾಸಕರ ನಡೆ ಹೇಗಿರುತ್ತೆ ಅಂತ? ಈ ರಾಜ್ಯದ ನೆಮ್ಮದಿ ಕೆಡಿಸ್ಬೇಕಂದ್ರೆ ಈ ಥರ ಘಟನೆಗಳು ಆಗಬೇಕು. ಯಾಕಂದರೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು, ಎಲ್ಲ ಶಾಸಕರು ಈಗಾಗಲೇ ರೋಡ್ಗಳು ಧರಣಿಗಳು ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಶಾಂತಿಯುತವಾಗಿ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ಕೊಂಡು ಹೋಗ್ತೈತಿ. ಇದನ್ನೆಲ್ಲ ಅಶಾಂತಿಗೊಳಿಸ್ಬೇಕು, ಇವತ್ತು ನೆಮ್ಮದಿ ಇಲ್ದಂಗೆ ಮಾಡ್ಬೇಕಂದ್ರೆ ಇದು ಆದ್ರೆ ಮಾತ್ರ ಕಂಟಿನ್ಯೂ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಗೋಂಥ ಸಂಭವ ಇದೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ನಡೀತಾ ಇದ್ರೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ದೋಸ್ತಿ ನಾಯಕರ ವಿರುದ್ಧ ಸಮರ ಸಾರಿದ್ರು. ಎಲ್ಲಾ ದೂರುಗಳ ತನಿಖೆಗೆ ಆಗ್ರಹಿಸುವಂತೆ ರಾಜಭವನ ಚಲೋ ನಡೆಸಿದ್ರು. ದೋಸ್ತಿ ವಿರುದ್ಧ ಕಾಂಗ್ರೆಸ್ ಸಮರ, ಬೇರೆ ಕೇಸ್ಗಳ ಪ್ರಾಸಿಕ್ಯೂಷನ್ಗೆ ಪಟ್ಟು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾಯಿತು. ಇದೀಗ ಮೈತ್ರಿ ನಾಯಕರ ಪ್ರಕರಣಗಳ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಬೀದಿಗಿಳಿದು ರಾಜಭವನ್ ಚಲೋ ನಡೆಸಿದ್ದಾರೆ. HD ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ರಾಜಭವನ್ ಚಲೋ ಪ್ರತಿಭಟನೆ ನಡೆಸಿತು. ವಿಧಾನಸೌಧ ಬಳಿ ಇರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಬಳಿಕ ರಾಜಭವನದವರೆಗೂ ಪಾದಯಾತ್ರೆ ನಡೆಸಿದರು. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಸಂಬಂಧ ಮನವಿ ಪತ್ರವನ್ನ ಸಲ್ಲಿಸಿದರು. ರಾಜಭವನದ ಮುಂದೆ ಭಾರೀ ಹೈಡ್ರಾಮಾ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜಭವನಕ್ಕೆ ಕೆಲವರಿಗೆ ಮಾತ್ರ ಅವಕಾಶ ನೀಡಲಾಯಿತು. ಈ ವೇಳೆ ರಾಜಭವನದ ಮುಂದೆ ಭಾರೀ ಹೈಡ್ರಾಮಾನೇ ನಡೆದಿದೆ. ಪೊಲೀಸರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಮಕಿ ನಡೆದಿದೆ.
ರಾಜ್ಯಪಾಲರಿಗೆ ಮನವಿ ಮಾಡಿದ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜಭವನ ರಾಜಕೀಯ ಪಕ್ಷದ ಕಚೇರಿ ಆಗಬಾರದು ಅಂತ ಈ ಪಾದಯಾತ್ರೆ ನಡೆಸಲಾಗಿದೆ. ನಾವು ರಾಜಭವನ್ ಚಲೋ ಹಮ್ಮಿಕೊಂಡಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಲ್ಲ ಅಂತ ಹೇಳಿದರು. ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ 17A ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಆಗೋದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರ್ಲಿಕ್ಕೆ. ಗವರ್ನರ್ ಕಚೇರಿ ಇರ್ತದೆ, ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೋಸ್ತಿ ನಾಯಕರ ವಿರುದ್ಧ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ನೀಡುವಂತೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇದಕ್ಕೆ ಗವರ್ನರ್ ಹೇಗೆ ಉತ್ತರಿಸ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.